ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಇದ್ದೀವಿ. ಕ್ಯಾಪ್ಸಿಕಮ್ ಮಸಾಲ ಅಂತ ಹೇಳ್ಬೋದು. ಇದು ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಸ್ವಲ್ಪ. ಸೊ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಅಂದರೆ ನಾವು ಮೀಡಿಯಮ್ ಸೈಜಲ್ಲಿರೋ 2 ಆನಿಯನ್, ಆಮೇಲೆ ಇದು ಕರಿ ಲೀವ್ಸ್, ಒಂದೇ ಒಂದು ಚಿಲ್ಲಿ ತೊಗೊಂಡಿದ್ದೀವಿ, ಮತ್ತು ಸ್ವಲ್ಪ ಗಾರ್ಲಿಕ್, ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿ ತೊಗೊಂಡಿದ್ದೇವೆ, ಮತ್ತು ಖಾರದ ಪುಡಿ ತುಂಬಾ ಕಡಿಮೆ ತೊಗೊಂಡಿರೋದು. ಏನಕ್ಕಂದರೆ ಒಂದು ಚಿಲ್ಲಿ ಹಾಕ್ತಾಯಿದ್ದೇವೆ, ಮತ್ತು ಇದು ಕ್ಯಾಪ್ಸಿಕಮ್ ಅಲ್ವಾ, ಅಷ್ಟು ಖಾರ ಬೇಕಾಗಿರಲ್ಲ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಮತ್ತು ಒಂದು ಟೊಮೊಟೊ, ಕರಿ ಲೀವ್ಸ್, ಸಣ್ಣ ಕೊತ್ತಂಬರಿ, ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿಟ್ಟಿದ್ದೇವೆ ಮೀಡಿಯಮ್ ಸೈಜಲ್ಲಿ, ಆಮೇಲೆ ಶೇಂಗಾ ಬೀಜ ಮತ್ತು ಕಾಯಿ. ಮೊದಲಿಗೆ ನಾವು ಶೇಂಗಾ ಬೀಜ, ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡಿ ಇಟ್ಕೋಬೇಕು. ನಾವಿವಾಗ ಶೇಂಗಾ ಬೀಜ, ಹೇಳಿರೋ ಥರ ಶೇಂಗಾ ಬೀಜ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೇವೆ. ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಬೇಕು. ಇವಾಗ ನಾವು ಅದೇ ಪ್ಯಾನ್ನಲ್ಲಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೈ ಇಟ್ಕೊಂಡು, ಸಾಲ್ಟ್ ಹಾಕ್ಕೋಬೇಡಿ, ನೀರು ಹೊಡೆಯುತ್ತೆ ಕ್ಯಾಪ್ಸಿಕಮ್ಮು. ಬರೀ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ. ಇವಾಗ ಕ್ಯಾಪ್ಸಿಕಮ್ ಫುಲ್ ಫ್ರೈ ಆಗಿದೆ. ಅದನ್ನು ಹೇಗೆ ಟೇಸ್ಟ್ ಮಾಡಬೇಕಂದ್ರೆ, ಒಂದು ಕ್ಯಾಪ್ಸಿಕಮ್ನ ನೀವು ಈ ಥರ ಕಟ್ ಮಾಡಿದ್ರೆ ಅದು ಕಟ್ ಹಾಕಬೇಕು. ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಇದು ಇವಾಗ ಫ್ರೈ ಆಗಿದೆ. ನಾನೀಗ ಸಪ್ರೇಟಾಗಿ ತಂದಿಟ್ಕೊಳ್ತಾ ಇದ್ದೇನೆ. ಇವಾಗ ನಾವು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕಾಳಿಗೆ ಬಿಡಿ. ಆದಮೇಲೆ ಜೀರಿಗೆ, ಸಾಸಿವೆ ಹಾಕ್ತಾ ಇದ್ದೀನಿ. ಇದು ನಾವು ಕೋಲ್ಡ್ ಆಯಿಲ್ ನಾವೇ ಮತ್ತು ಕೊಬ್ಬರಿ ಮತ್ತು ಶೇಂಗಾನ ತಂದು
ಮಿಲ್ಲಲ್ಲಿ ಹಾಕ್ಸ್ಕೊಂಡು ಹಾಕಿರೋದು. ಸೊ ಹಾಗಾಗಿ ಈ ಥರ ನೊರೆ ನೊರೆ ಬರುತ್ತೆ. ಸಾಮಾನ್ಯವಾಗಿ ಅಂಗಡಿಯಿಂದ ತಂದಿರೋದು ಈ ಥರ ಇರಲ್ಲ. ಈಗ ಕರಿಬೇವು ಹಾಕ್ತಾಯಿದ್ದೀವಿ. ಆನಿಯನ್, ಸ್ವಲ್ಪ ಕೆಂಪಗಾದ ತಕ್ಷಣ ಟೊಮೆಟೊ ಹಾಕಿ ಸಾಲ್ಟ್, ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಕೊತ್ತಂಬರಿ ಸೊಪ್ಪು, ಇವಾಗ ಸಾಂಬಾರ್ ಪುಡಿ, ಖಾರದ ಪುಡಿ ಮತ್ತು ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್, ನಾವೀಗ ರುಬ್ಬಿಟ್ಕೊಂಡಿರೋಂಥ ಮಸಾಲ, ಇವಾಗ ನಾನು ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಮಿಕ್ಸ್ ಮಾಡ್ಕೋಬೇಡಿ, ಸ್ವಲ್ಪ ಗ್ರೇವಿಯಾಗಿರಲಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕ್ರಿಸ್ಪಿಯಾಗಿರ್ಬೇಕಂದ್ರೆ ತುಂಬ ನೀರಲ್ಲಿ ಬಾಯ್ಲ್ ಮಾಡಿಬಿಡಿ. ನಿಮಗೆ ಮೆತ್ತರೆ ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಕೊಂಡ್ಬಿಟ್ರೆ ನಮ್ಮ ಕ್ಯಾಪ್ಸಿಕಮ್ ಮಸಾಲ ಹೋಟೆಲ್ ಸ್ಟೈಲಲ್ಲಿ ರೆಡಿ. ನೀವು ಇದನ್ನು ಮನೇಲಿ ಖಂಡಿತ ಟ್ರೈ ಮಾಡಿ. ನಿಮಗೂ ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. curry hotel style and chapati is ready.